ಹಲೋ ನನ್ನ ಕುಟುಂಬದವರೇ ಹಾಗೂ ಸಮಸ್ತ ವೀಕ್ಷಕರೇ, ಎಲ್ಲರಿಗೂ ನಾಗರ ಚೌತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾಗರ ಚೌತಿ ಅಂದರೆ ವಿಶೇಷ, ಈ ಶ್ರಾವಣ ಮಾಸದ ಒಂದು ವಿಶೇಷ. ಇಂದು ನಾಗರ ಚೌತಿ, ನಾಳೆ ನಾಗರ ಪಂಚಮಿ, ನಾಡಿದ್ದು ಸಿರಿಯಾಳ ಷಷ್ಠಿ. ಈ ನಾಗರ ಚೌತಿಯಲ್ಲಿ ಸಾಂಪ್ರದಾಯಿಕ ಶೈಲಿಯ ಮೇಲೋಗರದೊಂದಿಗೆ ನಾನು ಬಂದಿದ್ದೀನಿ. ಇದು ನಮ್ಮ ಮನೆಯಲ್ಲಿ ನಮ್ಮ ಅಮ್ಮನವರು ಮಾಡ್ತಿದ್ದಂಥ ಸಾಂಪ್ರದಾಯಿಕ ಮೇಲೋಗರ. ನೀವು ಯಾವ ರೀತಿ ಮಾಡ್ತೀರ ಅನ್ನೋದನ್ನು ತಿಳಿಸಿ. ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಪ್ರೆಸ್ ಮಾಡಿ. ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಮೊದಲೇ ನಿಮಗೆ ಬರುತ್ತೆ. ನಿಮ್ಮ ಸಪೋರ್ಟ್ ಕೂಡ ನನಗೆ ಸಿಗುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಗರ ಚೌತಿಯ ಪ್ರಯುಕ್ತ ನಾನು ನಿನ್ನೆ ರಾತ್ರಿಯೇ ಒಂದು ದೊಡ್ಡ ಗ್ಲಾಸ್ನಲ್ಲಿ ಹೆಸರು ಕಾಳನ್ನ ನೆನೆ ಹಾಕ್ಕೊಂಡೆ. ಹಾಗೆ 3 ಸೀಮೆ ಬದನೆಕಾಯಿ, ಎಳೆದಾದಂಥ ಸೀಮೆ ಬದನೆಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಕಂತೆ ದಂಟಿನ ಸೊಪ್ಪು ನನ್ನ ಹತ್ರ ಇತ್ತು, ತೊಗೊಂಡಿದ್ದೀನಿ. ಇದು ಆಪ್ಷನಲ್, ನಿಮಗಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದ್ರೆ ಇಲ್ಲೇ ಬೇರೆ ಯಾವ ಸೊಪ್ಪು ಬಳಸಬೇಡಿ, ಪಾಲಕ್ಕಾಗಲಿ ಇದು ಯಾವುದೋ ಬಳಸಬೇಡಿ, ದಂಟಿದ್ದರೆ ಮಾತ್ರ ಉಪಯೋಗಿಸಿ. ಈಗ ಇದು 3 ಚೆನ್ನಾಗಿ ತೊಳೆದು ಕುಕ್ಕರಲ್ಲಿ ಹಾಕಿ 2 ವಿಷಲ್ ಕೂಗಿಸ್ಕೊಳ್ಳೋಣ. ಇದು ಸಾಂಪ್ರದಾಯಿಕ ಶೈಲಿಯ ನಾಗರ ಚೌತಿಯ ಮೇಲೋಗರ ಆಗಿರೋದ್ರಿಂದ ಇಲ್ಲಿ ಟೊಮೆಟೊ ಆಗಲಿ, ಈರುಳ್ಳಿ ಆಗಲಿ, ಬೆಳ್ಳುಳ್ಳಿ ಆಗಲಿ, ಶುಂಠಿ ಆಗಲಿ, ಗರಂ ಮಸಾಲೆಗಳನ್ನಾಗಲಿ ಯಾವುದನ್ನು ಬಳಸುವ ಹಾಗಿಲ್ಲ. ಸೊ ಈ 3 ಹಾಕ್ಕೊಂಡು ಈಗ ನಾನು ಕುಕ್ಕರಲ್ಲಿ ಹಾಕಿ 2 ವಿಷಲ್ ತೆಗೆದುಕೊಂಡು ಬರ್ತೀನಿ. ಮೇಲೋಗರಕ್ಕೆ ರುಬ್ಕೊಳ್ಳೋಕೆ ಬೇಕಲ್ಲ, ನಾನಿಲ್ಲಿ ಒಂದು ದಪ್ಪ ಹೋಳು ತೆಂಗಿನಕಾಯನ್ನು, ನಾನು ದೊಡ್ಡ ಹೋಳು ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೀನಿ. ಮತ್ತು ಖಾರಕ್ಕೆ ಅನುಗುಣವಾಗಿ ಬ್ಯಾಡಗಿಯನ್ನು ತೊಗೊಂಡಿದ್ದೀನಿ. ನೀವು ಗುಂಟೂರು ಬೇಕಾದ್ರೂ ಸೇರಿಸ್ಕೊಳ್ಳಿ. ಮತ್ತು 1 ಸ್ಪೂನು ಕೊತ್ತಂಬರಿ ಬೀಜ ತೊಗೊಂಡಿದ್ದೀನಿ, 1 ಸ್ಪೂನು ಜೀರಿಗೆ, 1/4 ಸ್ಪೂನು ಸಾಸಿವೆ. ನೋಡಿ, ಎಲ್ಲವನ್ನು ನಾನು ಈ ಸ್ಪೂನಿನ ಅಳತೆಯಲ್ಲೇ ತೊಗೊಂಡಿದ್ದೀನಿ. 1 ಸ್ಪೂನು ಕೊತ್ತಂಬರಿ ಬೀಜ, 1 ಸ್ಪೂನು ಜೀರಿಗೆ, 1/4 ಸ್ಪೂನು ಸಾಸಿವೆ, ಮತ್ತು ಅಡಿಗೆ ಅರಿಶಿನ, ಮತ್ತು ರುಚಿಗೆ ಸ್ವಲ್ಪ ಹುಣಸೆ ಹುಳಿಯನ್ನು ನೀವು ಇದಕ್ಕೆ ಬೇಕಾದ್ರೂ ರುಬ್ಕೊಳ್ಳೋಕ್ಕೆ ಹಾಕ್ಕೋಬೋದು, ಇಲ್ಲ ಅಂತಂದರೆ ಆಮೇಲೆ ಬೇಕಾದ್ರೂ ಬಿಡ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲ. ಮೊದಲಿಗೆ ಇದನ್ನೆಲ್ಲನ ನಾವು ನುಣ್ಣಗೆ ಬಂದ್ಬಿಡೋಣ. ಇಲ್ಲಿ ಅಡಿಗೆ ಅರಿಶಿಣವನ್ನು ನಾನು ರುಬ್ಬೋಕ್ಕೆ ಹಾಕ್ಕೊಂಡಿದ್ದೆ, ಮತ್ತು ಹುಣಸೆ ಹಣ್ಣಿನ ರಸವನ್ನು ಸಹ ರುಬ್ಬೋಕ್ಕೆ ಹಾಕ್ಕೊಂಡಿದ್ದೆ. ನೀವು ಆಮೇಲೆ ಬೇಕಾದ್ರೂ ಬಿಟ್ಕೋಬೋದು. ಈ ಹದದಲ್ಲಿ ನಾನು ರುಬ್ಕೊಂಡ್ಬಂದಿದ್ದೀನಿ. ಅದರ ಕಲ್ಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಬನ್ನಿ, ಈಗ ಅಲ್ಲಿ ತರಕಾರಿಯು ಸಹ ಬೆಂದಿದೆ, 2 ವಿಷಲ್ ಕೂಗಿದೆ, ಪ್ರೆಷರು ಸಹ ಇಳಿದಿದೆ, ತೆಗೆದು ನೋಡುವ. ನೋಡಿ, 2 ವಿಷಲ್ಗೆ ಎಲ್ಲ ಬೆಂದೋಗಿದೆ. ಈಗ ನಾನು ಸಾರು ಮಾಡುವಂಥ ಪಾತ್ರೆಗೆ ಇದನ್ನು ಹಾಕ್ಕೊತೀನಿ. ನೋಡಿ, ಮೇಲೋಗರ ಮಾಡುವಂಥ ಪಾತ್ರೆಗೆ ಎಲ್ಲವನ್ನು ಹಾಕ್ಕೊಂಡಿದ್ದೀನಿ. ರುಬ್ಬಿರೋಂಥ ಮಸಾಲೆ ಹಾಕ್ಕೋತೀನಿ. ಬೆಲ್ಲ ಹಾಕ್ಕೊತೀನಿ. ಬೆಲ್ಲ ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಅಂದರೆ ಸ್ಕಿಪ್ ಮಾಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೀನಿ. ನಾನು ಸ್ವಲ್ಪನೇ ಮಾಡ್ಕೊತಾ ಇರೋದು, ಇವತ್ತಿಗೆ ಆಗೋಷ್ಟು ಮಾತ್ರ. ನಾಳೆ ನಾಗರ ಪಂಚಮಿಗೆ ಮತ್ತೆ ಬೇರೆ ಮಾಡ್ಕೋಬೇಕು. ಹಿಂದಿನ ದಿನದನ್ನು ಬಳಸುವ ಹಾಗಿಲ್ಲ, ಯಾಕಂದರೆ ನಾನು ಯಾವಾಗಲೂ 2 ದಿನಕ್ಕೊಮ್ಮೆ ಸಾರು ಮಾಡೋದು. ಬಟ್ ಆದರೆ ಈಗ ನಾಗರ ಚೌತಿ, ನಾಗರ ಪಂಚಮಿ, ಷಷ್ಠಿ ಆಗಿರೋದ್ರಿಂದ ಅವತ್ತಕ್ಕೆ ನಾನು ಮಾಡ್ಕೋಬೇಕು. ಅದಕ್ಕೆ ಇವತ್ತಿಗಾಗುವಷ್ಟು ಮಾತ್ರ ಈ ಮೇಲೋಗರವನ್ನು ನಾನು ಮಾಡ್ಕೋತಾ ಇದ್ದೀನಿ. ಈಗ ಎಲ್ಲವನ್ನು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಬೆಲ್ಲ ಹಾಕಿ ಕುದಿಯೋಕ್ಕಿಡ್ತೀನಿ. ಕುದ್ದ ನಂತರ ನಿಮಗೆ ಶೇರ್ ಮಾಡ್ತೀನಿ. ಸ್ನೇಹಿತರೆ, ನೋಡಿ, ಕುದೀತಾ ಇದೆ. ರುಚಿ ನೋಡಿದೆ, ಹುಳಿ, ಉಪ್ಪು, ಖಾರ, ಸಿಹಿ ತುಂಬ ಚೆನ್ನಾಗಿದೆ. ಇಲ್ಲಿ ಬೆಲ್ಲ ಆಪ್ಷನಲ್, ನಿಮಗಿಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡಿ. ಮತ್ತು ನೀವು ಯಾವ ವಿಧಾನದಲ್ಲಿ ಮೇಲೋಗರಗಳನ್ನು ಮಾಡ್ತೀರಾ ಅನ್ನೋದನ್ನು ಸಹ ನನಗೆ ಕಮೆಂಟ್ನಲ್ಲಿ ದಯಮಾಡಿ ತಿಳಿಸಿ. ನೋಡಿ, ಈಗ ಕುದೀತಾ ಇದೆ. ಈಗ ಒಂದು ಗಮ್ಮತ್ತಾದ ತುಪ್ಪದ ಒಗ್ಗರಣೆಯನ್ನು ಕೊಟ್ಬಿಡೋಣ. ಒಗ್ಗರಣೆ ಪ್ಯಾನ್ ಇಟ್ಕೊಂಡಿದ್ದೀನಿ, 3 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಅದು ಬಿಸಿ ಆಗಲಿ. ನೋಡಿ, ತುಪ್ಪ ಬಿಸಿಯಾಗಿ ಬಂದಿದೆ. ಈಗ ಸಾಸಿವೆ ಜೀರಿಗೆಯನ್ನು ಹಾಕ್ಕೊತಾ ಇದ್ದೀನಿ. ಅದು ಚಿಟಪಟ ಅಂತ ಸಂಪೂರ್ಣವಾಗಿ ಸಿಡಿಬೇಕು. ನೋಡಿ, ಇದು ಸಂಪೂರ್ಣವಾಗಿ ಸಿಡಿದಾಯಿತು. ಈಗ ಸ್ಟೌವನ್ನು ಆಫ್ ಮಾಡಿಕೊಂಡು ಬ್ಯಾಡಗಿ ಮೆಣಸಿನ್ಕಾಯಿ 1-2 ಬಿಡಿಸಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊತಾ ಇದ್ದೀನಿ. ಈಗ ಪುಡಿ ಇಂಗನ್ನು ಹಾಕ್ಕೊಂಡು ನಮ್ಮ ಮೇಲೋಗರಕ್ಕೆ ಗಮ್ಮತ್ತಾದ ತುಪ್ಪದ ಒಗ್ಗರಣೆಯನ್ನು ಕೊಟ್ಬಿಟ್ರೆ ಸಖತ್ತಾಗಿರುತ್ತೆ. ಇಂಗು ಸ್ವಲ್ಪ ಹೆಚ್ಚಾಗಿರಲಿ, ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ನೀವು ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ತಿಳಿಸಿ. ನೀವು ಯಾವ ರೀತಿ ಮಾಡ್ತೀರಾ ಅನ್ನೋ ವಿಧಾನವನ್ನು ಸಹ ನನಗೆ ಮರೆಯದೆ ತಿಳಿಸಿ. ನೋಡಿ, ನಾಗರ ಚೌತಿಯ ವಿಶೇಷ ಈ ತುಪ್ಪದ ಒಗ್ಗರಣೆಯೊಂದಿಗೆ ಕೊತ್ತಂಬರಿ ಸೊಪ್ಪು ಹಾಕೋದ್ರೊಂದಿಗೆ ಮುಗೀತು. ಮೇಲೋಗರ ಮಾಡೋ ವಿಧಾನ ಸಂಪೂರ್ಣವಾಗಿ ತೋರಿಸಿದ್ದೀನಿ. ನೀವು ಮಾಡಿ ತಿಂದು ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ಬರ್ತೀನಿ. ನಮಸ್ಕಾರಗಳು. ಜೈ ಗಣೇಶ.